ದೇಶದ ಎಲ್ಲಾ ಪ್ರಧಾನಿಗಳು ಮಾಡಿದ ಸಾಲ 55 ಲಕ್ಷ ಕೋಟಿ ರೂಪಾಯಿ ಮಾತ್ರ. ಆದರೆ ಮೋದಿ ಒಬ್ಬರೇ ಮಾಡಿದ ಸಾಲ 115 ಲಕ್ಷ ಕೋಟಿ. ಹಿಂದಿನ ಪ್ರಧಾನಿಗಳ ಕಾಲದಲ್ಲಿ ಪೆಟ್ರೋಲ್ ಬೆಲೆ 74 ರೂಪಾಯಿ ಇದ್ರೆ ಮೋದಿ ಒಬ್ಬರೇ 112 ರೂಪಾಯಿ ದಾಟಿಸಿದ್ರು. ಹಿಂದಿನ ಪ್ರಧಾನಿಗಳ ಕಾಲದಲ್ಲಿ $1 ಎದುರು ರೂಪಾಯಿ ಮೌಲ್ಯ 54 ರೂಪಾಯಿ ಇದ್ರೆ ಮೋದಿ ಒಬ್ಬರೇ 83 ರೂಪಾಯಿ ಮಾಡಿ ರೂಪಾಯಿ ಮೌಲ್ಯವನ್ನ ಹಾಳು ಮಾಡಿದ್ದಾರೆ. ಹಿಂದಿನ ಪ್ರಧಾನಿಗಳ ಕಾಲದಲ್ಲಿ ಗ್ಯಾಸ್ ಬೆಲೆ 410 ರೂಪಾಯಿ ಇದ್ರೆ ಮೋದಿ ಒಬ್ಬರೇ 1100 ರೂಪಾಯಿ ಮಾಡಿದ್ರು. ಹಿಂದಿನ ಪ್ರಧಾನಿಗಳು ಸರ್ಕಾರಿ ಸಂಸ್ಥೆಗಳನ್ನು ಕಟ್ಟಿದ್ರೆ ಮೋದಿ ಒಬ್ಬರೇ ಎಲ್ಲವನ್ನ ಮಾರ್ತಾ ಇದ್ದಾರೆ. ಹಿಂದಿನ ಪ್ರಧಾನಿಗಳು ಶ್ರೀಮಂತರಿಗೆ ಹೆಚ್ಚು ತೆರಿಗೆಯನ್ನು ಹಾಕ್ತಾ ಇದ್ರು. ಆದ್ರೆ ಮೋದಿ ಒಬ್ರು ಮಾತ್ರ ಶ್ರೀಮಂತರ ತೆರಿಗೆಯನ್ನು ಕಡಿಮೆ ಮಾಡಿ ಬಡವರ GSTಯನ್ನ ಜಾಸ್ತಿ ಮಾಡ್ತಿದ್ದಾರೆ. ಹಿಂದಿನ ಪ್ರಧಾನಿಗಳು ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಮಾಡಿದ್ರೆ ಮೋದಿ ಮಾತ್ರ ಬ್ಯಾಂಕ್ಗಳ ಖಾಸಗೀಕರಣವನ್ನು ಮಾಡ್ತಿದ್ದಾರೆ. ಎಲ್ಲಾ ಪ್ರಧಾನಿಗಳು ವರ್ಷಕ್ಕೆ 10 ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರೆ ಮೋದಿ ಮಾತ್ರ ಒಂದೂ ಸುದ್ದಿಗೋಷ್ಠಿಯನ್ನ ಮಾಡದೆ ಅವಿತುಕೊಂಡಿದ್ದಾರೆ.